ತೆಲುಗು, ಹಿಂದಿ, ತಮಿಳ್ ಟಾಕ್ಸಿಕ್ ಸಿನಿಮಾ ಚೆನ್ನಾಗಿಲ್ಲ ಅಂತ ರಿವ್ಯೂ ಮಾಡ್ತಾ ಇದ್ರು. ರೀಲ್ಸ್ ಕೂಡ ಕೆಟ್ಟದಾಗಿ ಟಾಕ್ಸಿಕ್ ಸಿನಿಮಾದ ಮೇಲೆ ಮಾಡ್ತಿದ್ರು ಅಣ್ಣ. ಬೇರೆ ಇಂಡಸ್ಟ್ರಿ ಅವರು ಬೇಕಾದ್ ಮಾಡ್ಲಿ, ಆದ್ರೆ ಈ ಸಿನಿಮಾನ ತಡೆಯೋಕೆ ನಿಮ್ ಕೈಲಂತೂ ಆಗಲ್ಲ ಅನ್ಸುತ್ತೆ. ಯಶ್ ಅಣ್ಣನ ಅಲ್ಲಾಡ್ಸೋಕೆ ನಿಮ್ ಕೈಲಂತೂ ಆಗಲ್ಲ. ಹೋಗಿ ಈ ಸಿನಿಮಾ ನೋಡಿ, ಅವರ ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅಣ್ಣ. ಯಾಕೆಂದ್ರೆ ಫಸ್ಟ್ ಈ ಸಿನಿಮಾದ ಕಲೆಕ್ಷನ್ ಎಷ್ಟು ಅಂತ ಗೊತ್ತಾ? 150 ಕೋಟಿ ತೆಗೆದುಕೊಂಡಿದೆ ಅಣ್ಣ. ಇನ್ನು ಈ ಪಿಕ್ಚರ್ ಬಾಕಿ ಹೈ. ಥಿಯೇಟರ್ಸ್ ಗಳಿಗೆ ಬಾಯಲ್ಲಿ ಬಾಳೆಣ್ಣೆ ಇಟ್ಕೋಬೇಕಾಗುತ್ತೆ ಅಣ್ಣ. ನನಗೆ ಈ ಸಿನಿಮಾ ಹೆಂಗ್ ಅನ್ಸಿತಪ್ಪ ಅಂದ್ರೆ, ಮೊದಲು ನೋಡಿದಾಗ ತಲೆ ಕೊಟ್ಟೋಗಿತ್ತು. ಸೆಕೆಂಡ್ ಡೇ ಸಿನಿಮಾ ನೋಡಿದಾಗ ತುಂಬಾ ಅಂದ್ರೆ ತುಂಬಾ ಏನೆಂಬುದು ಸಿನಿಮಾ ಬಗ್ಗೆ ಡೀಟೇಲ್ ಆಗಿ ಅರ್ಥ ಆಯ್ತು ಅಣ್ಣ. ಇಂತ ಒಂದು ದೊಡ್ಡ ಸಿನಿಮಾನ ಎಲ್ಲರೂ ಒಂದೇ ಸಾರಿ ಡಿಸೈಡ್ ಮಾಡಕ್ಕಾಗಲ್ಲ. ಹೋಗಿ 2-3 ಬಾರಿ ಸಿನಿಮಾ ನೋಡಿ ತಿಳ್ಕೊಬೇಕು. ಅಲ್ಲಿವರೆಗೂ ಬ್ಯಾಡ್ ರೀಲ್ಸ್ ಮಾಡೋದು, ಬ್ಯಾಡ್ ರಿವ್ಯೂ ಕೊಡೋದನ್ನ ಬಿಡಬೇಕು. ಇಲ್ಲ ಅಂದ್ರೆ ನಿಮ್ಮ ತಿಕ್ಕಬಾರ ಅಣ್ಣ. ಅಣ್ಣರ ಈ ಸಿನಿಮಾಕ್ಕೆ ಮಾತ್ರ ಲಾಸ್ ಅಂತ ಇಲ್ಲ. ಟಾಕ್ಸಿಕ್ ಸಿನಿಮಾ ಇಂಡಿಯಾದಲ್ಲಿ ಮಾತ್ರ ಕಲೆಕ್ಷನ್ ಮಾಡುತ್ತಿದೆ, ಹಾಗಾಗಿ ಸೋಲುತ್ತೆ ಅಂತ ನೀವು ಭ್ರಮೆಯಲ್ಲಿ ಇದ್ರೆ ಅದು ನಿಮ್ಮ ದರಿದ್ರತನ. ಈ ಸಿನಿಮಾ ಬಂದ್ಬಿಟ್ಟು ಔಟ್ ಆಫ್ ಕಂಟ್ರಿಯಲ್ಲಿ ಕೂಡ ಟಾಕ್ಸಿಕ್ ಸಿನಿಮಾದ ಹಬ್ಬ ತುಂಬಾ ಟಾಪ್ ಲೆವೆಲ್ ಅಲ್ಲಿ ಇದೆ. ಈ ಸಿನಿಮಾ ಹೆಂಗ್ ಹೋಗ್ತೈತಪ್ಪ ಅಂದ್ರೆ ಫ್ಲೈಟ್ ತರ ನುಗ್ಗುತ್ತಾ ಇದೆ. ಇದನ್ನ ತಡೆಯೋಕೆ ಯಾರ ಕೈಯಲ್ಲಿ ಇಲ್ಲ ಅಣ್ಣ. ಕೆಲವೊಂದಿಷ್ಟು ಹೇಟರ್ಸ್ ಗಳು ಕರ್ನಾಟಕದಲ್ಲಿ ಇದ್ದು ಈ ಸಿನಿಮಾಕ್ಕೆ ಬ್ಯಾಡ್ ರೀಲ್ಸ್ ಕೊಟ್ಟು ಬ್ಯಾಡ್ ರಿವ್ಯೂ ಕೊಟ್ಟು ಹೇಳ್ತಾ ಇದ್ದೀನಲ್ಲ, ಯಾರ ಕೈಯಲ್ಲಿ ಇಲ್ಲ ಸೋಲಿಸೋಕೆ. ಸೋಲಿಸಬೇಕು ಎಂಬ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ.